ಇವರಿಬ್ರು ನೋಡಿ ಇಲ್ಲಿ ಇವರಿಬ್ರು ಸ್ಟಾರ್ ಸ್ಪೋರ್ಟ್ಸ್ ಕನ್ನಡದಲ್ಲಿ ನಾನು ಇವತ್ತು ಫೀಚರ್ ಆಗಿದ್ದೀನಿ ನೋಡಿ ಗೈಸ್. ಹೆಂಗಿತ್ತು ತಿಲೋ ಫಸ್ಟ್ ಇನ್ನಿಂಗ್ಸ್ ಹೆಂಗಿತ್ತು? ಸೊ ಏನಂತಂದ್ರೆ ಸೆಫೋರಾ ಒಳಗೆ ನಮಗೆ ವಿಡಿಯೋ ಮಾಡಕ್ ಬಿಡ್ಲಿಲ್ಲ. IPL ಪ್ಲೇ ಆಫ್ಸ್ ಇದೆ. ನಮ್ಮ RCB ಲೈಫ್ನ ಆರಾಮಾಗಿ ತಗೋಬೇಕು ಗೈಸ್, ಚಿಲ್ ಮಾಡ್ಬೇಕು ಲೈಫಲ್ಲಿ. ಲಿಟ್ರಲಿ ಎಂಜಾಯ್ಡ್ ದ ಹೋಲ್ ಗೇಮ್. ಲಿಟ್ರಲಿ ನಾನು ಲಾಸ್ಟ್ GT ಸಪೋರ್ಟ್ ಮಾಡ್ತೀನಿ. ಗೈಸ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್ ಆಫ್ MG. ಸೊ ಇವತ್ತು IPL ಪ್ಲೇ ಆಫ್ಸ್ ಇದೆ. ನಮ್ಮ RCBನೂ ಕೂಡ ಇದೆ. ಆಬ್ವಿಯಸ್ಲಿ ನಮ್ಮ ಸಪೋರ್ಟ್ ನಮ್ಮ RCB ತಂಡಕ್ಕೆ. ಹಾಗಾಗಿ ಇವತ್ತು ಸ್ಕ್ರೀನಿಂಗ್ ನೋಡೋಕ್ಕೆ ನಾನು, ಅಣ್ಣ, ಅತ್ತಿಗೆ, ಅಕ್ಕ, ಭಾವ, ನನ್ನ ಬೆಸ್ಟ್ ಫ್ರೆಂಡ್ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಸೊ ಎಲ್ಲರೂ ಕೂಡ ಲೊಕೇಶನಲ್ಲಿ ಜಾಯ್ನ್ ಆಗ್ತಾರೆ. ಸದ್ಯಕ್ಕೆ ನಾನು ಅದಕ್ಕೆ ಇಬ್ಬರೇ ಇರೋದು. ಅಣ್ಣನೂ ಆಮೇಲೆ ಜಾಯ್ನ್ ಆಗ್ತಾನೆ. ಫಸ್ಟು ನಾನು ನಮ್ಮ ಅದಕ್ಕೆ ಹೋಗ್ತಾ ಇದ್ದೀವಿ. ಒಂದು ನಿಮಿಷ, ಇಲ್ಲೊಬ್ಬರಿದ್ದಾರೆ. ಇವರು ಇಲ್ಲಿ ವೀಡಿಯೋ ಕಾಲಲ್ಲಿ ನಮ್ಮ ಜೊತೆ ಗೆಟ್ ರೆಡಿ ವಿತ್ ಅಸ್ ಮಾಡ್ತಾ ಇದ್ದಾರೆ. ರೆಡಿ ಆಗು ಅಂದರೆ ಮಲ್ಕೊಂಡಿದ್ದಾಳೆ ಗೈಸ್, ಕೆಲ್ಸಕ್ಕೆ ಹೋಗಿ ಬಂದು. ವಾಟ್ಸ್ ದಿ ಶ್ರೀಜಾ? ಟಯರ್ಡ್ ಅಂತೆ. ಏನೂ ಟಯರ್ಡ್ ಆಗಿಲ್ಲ ಅನ್ನೋದು ನನಗೆ ಗೊತ್ತು. ಎನಿವೇಸ್ ನಮ್ಮ ಅದಕ್ಕೇನು ತೋರಿಸ್ತೀನಿ ತಡ್ರಿ ಗೈಸ್. ನಿಮಿಷ ತೋರಿಸ್ತೀನಿ ಅಂದ ತಕ್ಷಣ ಏನು ಮಾಡ್ತಿದ್ದಾರೆ ನೋಡಿ, ಆ ಕಡೆ ತೋರಿಸ್ತಾ ಇದ್ದಾರೆ. ಎನಿವೇಸ್ ಸೊ ನಾನು ಕೂಡ ಮೇಕಪ್ ಮಾಡ್ಕೊಬೇಕಾ? ಮೇಕಪ್ ಮಾಡ್ಕೊಬೇಕು. ಆ್ಯಂಡ್ ಗೆಟ್ ರೆಡಿ ವಿತ್ ಅಸ್ ಕೂಡ ಮಾಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮ್ ರೀಲಿಗೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗೈಸ್, ಲೆಟ್ಸ್ ಸಪೋರ್ಟ್ RCB. ನೋಡಿ ಇಲ್ಲಿ ನಮ್ಮ ಅಕ್ಕ ನನ್ನ ಚಾರ್ಜ್ ಹೋಗಿಸ್ತಾ ಇದ್ದಾಳೆ ಗೈಸ್. 93 ಚಾರ್ಜ್ ಮಾಡ್ಕೊಂಡಿದ್ದೀನಿ. ಇವತ್ತು ರಾತ್ರಿ ತನಕ ಬೇಕು ಅಂತ ವಿಡಿಯೋ ಕಾಲ್ ನನ್ನ ಚಾರ್ಜಿಂಗ್ ಎಲ್ಲ ಡ್ರೈನ್ ಮಾಡ್ತಾ ಇದೆಯಾ ನೀನು? ಇಲ್ಲ ರೆಡಿಯಾಗಿ ಗೆಟ್ ರೆಡಿ ಬಿಟ್ಟು ರೀಲ್ನ ನೆಕ್ಸ್ಟ್ ಲೆವೆಲ್ ಫನ್ನಿ ವೇಲ್ ಶೂಟ್ ಮಾಡಿಕೊಡು. ಪಾಪ ಅದಕ್ಕೆ ಫಸ್ಟ್ ಟೈಮ್ ಮಾಡಿದ್ದು ಗೆಟ್ ರೆಡಿ ವಿತ್ ಮಿ, ಬಟ್ ಶಿ ಕೋಆರ್ಡಿನೇಟೆಡ್ ವೆರಿ ವೆಲ್. ಸೊ ನಗ್ತಿರಲ್ಲ, ಅದಕ್ಕೆ ಐ ಆಮ್ ಪ್ರೌಡ್ ಆಫ್ ಯು ಆಬ್ವಿಯಸ್ಲಿ. ಎಸ್ ಎನಿವೇಸ್ ನಾನು ಅದಕ್ಕೆ ಈಗ ಹೋಗ್ತಾ ಇದ್ದೀನಿ. ಅಣ್ಣ 7 ಮೇಲೆ ಜಾಯ್ನ್ ಆಗ್ತೇನೆ. ಸೊ ಸ್ವಲ್ಪ ನಮಗೆ ಕೆಲಸ ಇತ್ತು, ಹಂಗಾಗಿ ಅದನ್ನ ಮುಗಿಸ್ಕೊಳ್ಳೋಣ ಅಂತ ಬೇಗ ಹೋಗ್ಬೇಕಿತ್ತು. ಸ್ವಲ್ಪ ಲೇಟ್ ಆಯಿತು, ಬಟ್ ದಟ್ಸ್ ಓಕೆ. ಲೈಫ್ನ ಆರಾಮಾಗಿ ತಗೋಬೇಕು ಗೈಸ್, ಚಿಲ್ ಮಾಡ್ಬೇಕು ಲೈಫಲ್ಲಿ. ಒಂದು ದಿವಸ ಮಾಡೋಕ್ಕೆ 2 ದಿವಸ ಮಾಡಿದ್ರೆ ಆಯಿತು. ಎಂತ ತುಂಬ ಚಿಲ್ ಮಾಡೋಕ್ಕೆ ಹೋಗ್ಬಿಡಿ. ಎಷ್ಟು ಆಗುತ್ತೆ ಅಷ್ಟು ಚಿಲ್ ಮಾಡೋಣ ಅಂತ ಹೇಳ್ತಾ ಈಗ ಲೊಕೇಶನ್ಗೆ ರೀಚ್ ಆಗೋಣ. ಸೊ ಅಲ್ಲಿ ಇವಾಗ ನೆಕ್ಸ್ಟ್ ಎಲ್ಲರೂ ಜಾಯ್ನ್ ಆಗ್ತಾರೆ. ಏನೇನು ಮಾಡ್ತೀವಿ ಅಂತ ರೈನ್ ಮಾಡಿ ಹೋದ್ಮೇಲೆ ತೋರಿಸ್ತೀನಿ. ನಾವು ಮನೆ ಬಿಡಬೇಕಿದ್ರೆ ಒಂಚೂರು ಮಳೆ ಇರಲಿಲ್ಲ. ಫುಲ್ಲು ನಾರ್ಮಲ್ ವೆದರ್ ಇತ್ತು. ಆ್ಯಂಡ್ ರೈನ್ ಮಾಲ್ಗೆ ರೀಚ್ ಆದಮೇಲೆ ಸಿಕ್ಕಾಪಡೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಗೈಸ್ ಏನಂತಂದರೆ ಶ್ರೀಜಾ ಸಡನ್ನಾಗಿ ಸಿಕ್ಬಿಟ್ಟು ನನಗೆ, ಅದಕ್ಕೆ ಇಲ್ಲೇ ಇದ್ದಾರೆ. ಸೊ ನಾವಿವಾಗ ಬಂದಿರೋದು ಸೆಫೋರಾಗೆ. ಯಾಕಂತಂದರೆ ಸ್ವಲ್ಪ ಶಾಪಿಂಗ್ ಇತ್ತು ನನ್ನ ಮೇಕಪ್ ಪ್ರಾಡಕ್ಟ್ಸು, ಹಾಗಾಗಿ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ಒಂದು ಸಿಕ್ಕಾಪಡೆ ಮಳೆ ಬರ್ತಿದೆ ಗೈಸ್ ಸಡನ್ನಾಗಿ ಬ್ಯಾಂಗ್ಳೂರಲ್ಲಿ. ಐ ಡೋಂಟ್ ನೋ ಫಾರ್ ವಾಟ್ ರೀಸನ್ ಅಂತ. ಸೊ ಏನಂತಂದರೆ ಸೆಫೋರಾ ಒಳಗೆ ನಮಗೆ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಸೊ ನನಗೆ ಫೌಂಡೇಶನ್ ಶೇಡ್ಸ್ ಎಲ್ಲ ನೋಡಿಕೊಂಡೆ. ಆ್ಯಂಡ್ ಸ್ವಲ್ಪ ಸೆಟಲ್ ಆಗಿ ಅಂತ ವೆಯ್ಟ್ ಮಾಡ್ತಿದ್ದೀವಿ. ಸೊ ದಟ್ ಪರ್ಚೇಸ್ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ. ನಾನು ಲಿಟ್ರಲಿ ನನ್ನ ಮೇಕಪ್ ವ್ಯಾನಿಟಿ ಎಲ್ಲ ಕಂಪ್ಲೀಟಾಗಿ ಚೇಂಜ್ ಮಾಡಬೇಕು ಅಂತ ಇದ್ದೀನಿ. ಸೊ ಹಾಗಾಗಿ ಐ ಆಮ್ ಲೈಕ್ ಓಕೆ, ಜಾಸ್ತಿ ಆದರೂ ಪರವಾಗಿಲ್ಲ, ಐ ವಾಂಟ್ ಟು ಯೂಸ್ ಸಮ್ ಗುಡ್ ಮೇಕಪ್ ಪ್ರಾಡಕ್ಟ್ಸ್ ಅಂತ ಫಿಕ್ಸ್ ಆಗಿದ್ದೀನಿ. ಸೊ ಹಾಗಾಗಿ ಐ ಆಮ್ ಇನ್ವೆಸ್ಟಿಂಗ್ ಮೋರ್ ಆನ್ ಮೇಕಪ್ ಪ್ರಾಡಕ್ಟ್ಸ್ ಆ್ಯಂಡ್ ಆಲ್ಸೋ ಆನ್ ಮೈ ಸೆಲ್ಫ್, ಲೈಕ್ ಸ್ಕಿನ್ ಆಗಿರ್ಬೋದು, ಮೈ ಹೆಲ್ತ್, ಎವ್ರಿಥಿಂಗ್. ಶ್ಯೂರ್ ಐ ವಿಲ್ ಬಿ ಡೂಯಿಂಗ್ ದಿಸ್ ಟೈಮ್. ಆ್ಯಂಡ್ ಆಲ್ಸೋ ಈಗ ಮ್ಯಾಕ್ ಎಲ್ಲಿಗೆ ಹೋಗ್ತಿದ್ದೀವಿ ಗರ್ಲ್ಸ್? ಮ್ಯಾಕ್ ಇದಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಒಂದು ಸ್ವಲ್ಪ ಶೇಡ್ಸ್. ಆಲ್ಸೋ ಪ್ರತೀಕ್ಷಾ ಅವ್ರು ಬಂದಿದ್ದಾರೆ. ಹಾಯ್ ಪ್ರತೀಕ್ಷಾ. ಈಗ ಮ್ಯಾಕಲ್ಲಿ ನೋಡ್ಕೊಂಡು ಬಂದ್ವಿ. ಅಲ್ಲಿ ನಮಗೆ ಬೇಕಾಗಿರೋ ಪ್ರಾಡಕ್ಟ್ ಸಿಗಲಿಲ್ಲ. ಸೊ ಇವಾಗ ವೆಸ್ಟ್ ಸೈಡಿಗೆ ಬಂದಿದ್ದೀವಿ. ನನಗೆ ಒಂದು ಸ್ವಲ್ಪ ಸ್ಲಿಪ್ಪರ್ಸ್ ತೊಗೋಬೇಕಿತ್ತು, ಹೀಲ್ಸ್ ಎಸ್ಪೆಷಲಿ ಇವೆಂಟ್ಸಿಗೆ ಹೀಲ್ಸ್ ಬೇಕಾಗಿತ್ತು. ಹಾಗಾಗಿ ಪ್ರತೀಕ್ಷಾ ಅವರೇ ಏನ್ರಿ ಸಮಾಚಾರ ಹೇಳಿ? ಇವತ್ತು ನಮ್ಮ ಪ್ರತೀಕ್ಷಾ ಅವರಿಗೆ ಲೀವ್ ಗೈಸ್ ಬಂದ್ಬಿಟ್ಟಿದ್ದಾರೆ, ದೊಡ್ಡ ಮನ್ಸು ಮಾಡಿ. ಇಲ್ಲ ಅಂದ್ರೆ ನನ್ನ ಬಿಡ್ಬೇಕಲ್ಲ, ಅಲ್ಲೇ ನಾನು ಎಲ್ಲಿದ್ದೆ ಅಲ್ಲಿಗೆ ಬಂದು ಸಾಯಿಸ್ಬಿಡೋಳು. ಅಷ್ಟೊಂದೆಲ್ಲ ಮಾಡ್ತಿರ್ಲಿಲ್ಲ, ಬಟ್ ನೀನು ಬೈದ ಬಂದೆ. ಎಲ್ಲೋದ್ರೂ ಬರಲ್ಲ ಗೈಸ್, ಎಲ್ಲಿ ಕರೆದ್ರು ಅಷ್ಟೇ. ಲಿಟ್ರಲಿ ರೀಸನ್ಸ್ ಕೊಡ್ತಾಳೆ, ಲಿಟ್ರಲಿ ಸಖತ್ ಶಿಟ್ಟಿ ರೀಸನ್ಸ್ ಕೊಡ್ತಾಳೆ. ಎನಿವೇಸ್ ಬನ್ನಿ ಫಸ್ಟು ಸ್ಲಿಪ್ಪರ್ಸ್ ತೊಗೊಂಡು. ಇವರಿಬ್ರು ನೋಡಿ ಇಲ್ಲಿ, ಇವರಿಬ್ರು ಹೆಂಗೆ ತಿಂತಾ ಇದ್ದಾರೆ ಅಂತ. ನೋ ನೋ ಇಲ್ಲಿ ಹ್ಯಾವ್ ಇಟ್ ಎಂಜಾಯ್. ನೋಡಿ ಗೈಸ್ ಹೆಂಗೆ ತಿಂತಾ ಇದ್ದಾರೆ ನೋಡಿ ಇಲ್ಲಿ. ಹಾಯ್ RCB ಈ ಸಲ ಕಪ್ ನಮ್ಮದೇ. ಹಲೋ
ಸೊ ಗೈಸ್ ಫಸ್ಟ್ ಹಾಫ್ ಮುಗ್ದಿದೆ, ಎಲ್ಲರೂ ಕೂಡ ಈಗ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಬಂದಿದ್ದೀವಿ. ಸೊ ಪ್ರತೀಕ್ಷಾ ಹೆಂಗಿತ್ತು ಫಸ್ಟ್ ಹಾಫ್? ಶ್ರೀಜಾ ಹೆಂಗಿತ್ತು ಫಸ್ಟ್ ಇನ್ನಿಂಗ್ಸು? ಬಾವಾ ಏಮೋ ಇಲ್ಲಿ ಅದಕ್ಕೆ ಫಸ್ಟ್ ಇನ್ನಿಂಗ್ಸ್ ಹೆಂಗಿತ್ತು? ತಿಲೋ ಫಸ್ಟ್ ಇನ್ನಿಂಗ್ಸ್ ಹೆಂಗಿತ್ತು? ಬಾವಾ ಕೇಳಿ ಗೈಸ್, ಎಲ್ಲರನ್ನೂ ರಿವ್ಯೂ ಕೇಳಿದೆ, ನಮ್ಮ ಭಾವನೂ ಕೇಳ್ತಿದ್ದೀನಿ. ನಮ್ಮ ಭಾವ ರಿವ್ಯೂ ಕೊಡಕ್ ರೆಡಿ ಇಲ್ಲ. ಹೋದ್ರು ನೋಡಿ ಗೈಸ್, ಗೊತ್ತಾಯ್ತಾ ಯಾಕೆ ಭಾವ ರೀಲ್ಸ್ ಸಿಕ್ಕಲ್ಲ, ಸಾರಿ ಬ್ಲಾಗ್ಸ್ ಅಲ್ಲಿ ಕಾಣಿಸಲ್ಲ ಅಂತ? ಹಾ ಪ್ಲೀಸ್ ನೋಡಿ ಹೋದ್ರು. ಐ ಮೀನ್ ಗೈಸ್, ವಾಟ್ ಅ ಕ್ರೇಜಿ ಮ್ಯಾಚ್, ವಾಟ್ ಅ ಕ್ರೇಜಿ ವನ್. ಲಿಟ್ರಲಿ ಹೆಂಗಾಗಿ ಹೋಗ್ಬಿಟ್ಟಿದ್ದು ಅಂದರೆ ಸೆಕೆಂಡ್ ಹಾಫ್ ಮುಗಿತಾ ಎಲ್ಲರೂ ನಿದ್ದೆ ಹೋಗ್ಬಿಟ್ಟಿದ್ರು. ನಾವು ಆರ್ ಸಿ ಬಿ ಫ್ಯಾನ್ಸ್ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಸೊ ಗೈಸ್, ಸ್ಟಾರ್ ಸ್ಪೋರ್ಟ್ಸ್ ಕನ್ನಡದಲ್ಲಿ ನಾನು ಇವತ್ತು ಫೀಚರ್ ಆಗಿದ್ದೀನಿ. ನೋಡಿ ಗೈಸ್, ಏನಂತಂದರೆ ನಾವು ಆರ್ ಸಿ ಬಿ ಫ್ಯಾನ್ಸ್ ಎಷ್ಟು ಅನ್ಗ್ರೇಟ್ಫುಲ್ ಆಗಿರ್ತೀವಿ ಅಂತಂದರೆ, ಅಷ್ಟು ಸಖತ್ತಾಗಿ ಆಡ್ ಗೆದ್ದಿದ್ದೀವಿ. ಎಲ್ಲರೂ ಲೈಕ್ ಇಂಟ್ರೆಸ್ಟಿಂಗ್ ಆಗಿಲ್ಲ ಅಂತ. ಗೈಸ್ ಕಮ್ ಆನ್ 254 ಹೊಡೆದ ಸಖತ್ತಾಗಿ ಗೆದ್ದಿದ್ದೀವಿ. ಆ ಥರ ಈ ಆರ್ ಸಿ ಬಿ ಫ್ಯಾನ್ಸ್ಗೆ ಹೆಂಗೆ ಅಂದರೆ ಬಾಯಿ ಬಸ್ ಗೆದ್ರೇನೆ ಗೆದ್ದಂಗೆ. ನೋಡಿ ಇಲ್ಲಿ ಶ್ರೀಜಾ ಹೆಂಗಿತ್ತು ಮ್ಯಾಚು? ಹೆಂಗಿತ್ತು ಮ್ಯಾಚು? ಬೋರಿಂಗ್ ಆರ್ ಸಿ ಬಿ ಪ್ರತೀಕ್ಷಾ ಅಲ್ಲಿ ಬರ್ತಾ ಇದ್ದಾಳೆ. ಸೊ ಗೈಸ್, ನಾನಂತೂ ಬೋರಿಂಗ್ ಆಗಿರಲಿ ಹೆಂಗಾದ್ರೂ ಇರಲಿ, ಐ ಲಿಟ್ರಲಿ ಎಂಜಾಯ್ಡ್ ದ ಹೋಲ್ ಗೇಮ್. ಲಿಟ್ರಲಿ ನಾನು ಲಾಸ್ಟಿಗೆ ಜಿಟಿಗೆ ಸಪೋರ್ಟ್ ಮಾಡ್ತಿದ್ದೆ ಜಸ್ಟ್ ಬಿಕಾಸ್ ಬೇಗ ಎದ್ದೋಗಕ್ಕೆ ಇಷ್ಟ ಆಗಲಿಲ್ಲ ಅಂತ. ಆ ಥರ ಎನಿವೇಸ್ ಐ ಜಸ್ಟ್ ಲಿವ್ ದ ಹೋಲ್ ಡೇ ಗೈಸ್. ಸಿಕ್ಕಾಬಳೆ ಎಂಜಾಯ್ ಮಾಡಿದ್ದೀನಿ ನಾನಂತೂ. ಐ ಬಿಲೀವ್ ಆಲ್ವೇಸ್ ಲಿವ್ ಇನ್ ದ ಮೂಮೆಂಟ್, ಎಂಜಾಯ್ ದ ಮೂಮೆಂಟ್, ಹೂ ಕೇರ್ಸ್ ಫಾರ್ ದ ಸೊಸೈಟಲ್ ಜಡ್ಜ್ಮೆಂಟ್ಸ್. ಸ್ಟಾರ್ಟಿಂಗ್ ಗೈಸ್ ಏನು ಗೊತ್ತಾ, ನಾನು ಶಪಥ ಮಾಡ್ಕೊಂಡಿದ್ದೆ 7 ದಿನ 7 ರೀಲ್ ಆಗ್ತೀನಿ ಅಂತ. ಹಾಗಾಗಿ ಸ್ವಲ್ಪ ಎಡಿಟ್ ಮಾಡ್ಕೊಂಡು ಕೂತಿದ್ದೆ. ಏನದಕ್ಕೆ ಅಂದರೆ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಹಂಗಂದ್ರೆ ಗೈಸ್ ಕಣ್ಣು ಮ್ಯಾಚ್ ಮೇಲೆ ಇತ್ತು, ಸ್ವಲ್ಪ ಹಂಗೆ ಎಡಿಟ್ ಮಾಡ್ಕೊಂಡು ಕೂತಿದ್ದೆ. ಸೊ ದಟ್ಸ್ ಇಟ್ ಗೈಸ್. ಇವತ್ತು ಸ್ಟಾರ್ ಸ್ಪೋರ್ಟ್ಸ್ ಅಲ್ಲೂ ಫೀಚರ್ ಆಗಿದ್ದೀನಿ, ಎಲ್ಲರೂ ನೋಡಿ ಅಂತ ಹೇಳ್ತಾ, ಆರ್ ಸಿ ಬಿ ಈ ಸಲ ಕಪ್ ನಮ್ದೇ. ನಾನಿನ್ನೂ ಸೈನಿಂಗ್ ಅಪ್ಪೇ ಮಾಡಿಲ್ಲ, ಮನೆಗೆ ಹೋಗಿಲ್ಲ. ಸೈನಿಂಗ್ ಅಪ್ ಇವಳೇ ಹೇಳ್ಬಿಟ್ಲು. ಬಾಬಾ ಎಲ್ಲಿ ಗೈಸ್? ಐ ಹೋಪ್ ಎಲ್ಲರಿಗೂ ಕೂಡ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಸುತ್ತೆ ಯಾಕೆ ನಮ್ಮ ಭಾವನ್ ಬ್ಲಾಗಲ್ಲಿ ತೋರಿಸಲ್ಲ ಅಂತ. ಬಿಕಾಸ್ ಈಸ್ ನಾಟ್ ಕಂಫರ್ಟಬಲ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ ಅಷ್ಟೇ. ಅಲ್ಲಿ ನೋಡಿ ಅಲ್ಲಿದ್ದಾರೆ. ಸೊ ದಟ್ಸ್ ಇಟ್ ಗೈಸ್. ಸೊ ಮತ್ತೆ ಕೇಳ್ಬಿಡಿ, ನಿಮ್ಮ ಭಾವ ಎಲ್ಲಿ ಭಾವ ನಮ್ಮ ಜೊತೆನೇ ಇರ್ತಾರೆ, ಬಟ್ ಕ್ಯಾಮ್ರಾ ಮುಂದೆ ಬರಲ್ಲ ಅಷ್ಟೇ ಗೈಸ್. ಐ ಹೋಪ್ ಎವ್ರಿಥಿಂಗ್ ಇಸ್ ಕ್ಲಿಯರ್. ನೋಡಿ ಬೇಕಾರೆ ಭಾವ ನೋಡಿ ತಿರ್ಗಲ್ಲ ನಮ್ಮ ಭಾವ, ಬಿಕಾಸ್ ಇಸ್ ನಾಟ್ ಕಂಫರ್ಟಬಲ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ ಅಷ್ಟೇ. ಏನಾಯ್ತು ಗರ್ಲ್ಸ್, ಏನಾಯ್ತು ಗೈಸ್? ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್ ಗೈಸ್. ಐ ಹೋಪ್ ಇವತ್ತು ನಮ್ಮ ಆರ್ ಸಿ ಬಿ ಕಪ್ ಗೆಲ್ಲುತ್ತೆ ಅಂತ. May 31st ಈ ವ್ಲಾಗ್ ಸ್ವಲ್ಪ ಲೇಟ್ ಆಗಿರ್ಬೋದು, ಬಟ್ IPL ಫೈನಲ್ ದಿನನೇ ಹಾಕ್ತಾ ಇದ್ದೀನಿ, ಆರ್ ಸಿ ಬಿ ಫೈನಲ್ ದಿನನೇ. ಸೊ ಈ ಸಲ ಕಪ್ ನಮ್ದೇ.